ನಮಸ್ಕಾರಪ್ಪ ಎಲ್ಲರಿಗೂ. ಇವತ್ತಿನ ವಿಡಿಯೋದಾಗ ನಾವು ಇಲ್ಲಿ ನಮ್ಮ ಗುರುಕುಲದಾಗ ಜೇನು ಸಾಕಾಣಿಕೆ ಮಾಡೀವಿ. ಆ ಜೇನು ಸಾಕಾಣಿಕೆ ಯಾವ ರೀತಿ ಮೇಂಟೈನ್ ಮಾಡಬೇಕು, ಅದರಲ್ದ ನಮ್ಮ ಹುಡುಗರು ಸಹ ಜೇನು ಸಾಕಾಣಿಕೆನೂ ಕಲಿಯಾಕತ್ತಾರೆ. ಅದನ್ನು ಸ್ವಲ್ಪ ನೋಡ್ಕೊಂಬರೋಂಬರ್ರಿ. ನೋಡ್ರಪ್ಪ, ಈಗಿನ ಕಾಲದಾಗ ಜೇನು ಬರೀ ಎಲ್ಲರೂ ಕಲ್ಲು ಹೊಡೆದು ಸಾಯ್ಸಾಕ ನೋಡ್ತಾರೆ. ಆದ್ರೆ ಇಲ್ಲಿ ಜೇನು ಸದ್ಯಕ್ಕೆ ಸಾಕಾಣಿಕೆ ಮಾಡಿ ಅದರಿಂದ ಜೇನುತುಪ್ಪ ಕಲೆಕ್ಟ್ ಮಾಡ್ತಾರೆ. ಈ ಹುಡುಗರು ಯಾರೂ ಇಲ್ಲದಕ್ಕೆ ಜೇನು ನೋಡೋಕೆ ಅನ್ಸಂಗಿಲ್ಲ. ನಮಗೇನು ಸಿಗಲಿಲ್ಲ ಇದರ ನೈತಿ ಹೇ ಅಂದ್ರೆ ನೀವು ಅಡ್ಡಪಟ್ಟಿ ಉಳಿದೆಲ್ಲ ಹೋಗಿಬಿಟ್ಟಾವು. ನೋಡ್ರಿ ಒಳಗೆ ಜೇನು ನೋಡಿ ಹೆಂಗೆ ಅದಾವು. ಇಲ್ಲೇ ಅದಾವ್ದು ಜೇನು ತುಪ್ಪ ಆಗೈತೆ ನೋಡ್ರಿ. ನೋಡ್ರಿ ಹೆಂಗೆ ಜೇನು ತಿನ್ನಾಗತ್ತಾನ ರಾಮ. ಚಲೋ ಐತಿ ನೋಡಿ ಹೆಂಗೈತಿ. ಇಲ್ಲಿ ನೋಡ್ರಿ ಜೇನು ಪುಡಿ ಎಟ್ಟು ಕೆಟ್ಟದಾವ ಜೇನು. ಡೇಂಜರ್ ಅದಾವು. ಕಡೆ ಇಲ್ಲ ನೀವು ಕಡೆ ಇಲ್ಲ ಇಲ್ಲ ಮುಂದೆ ನಿಂತೀವಿ ಕಡೆ ವಾಲೆ ನೋಡು ಬರ್ದಾನ ಹಿಡಿ ನೋಡೊಂದು ತೆಗಿ ನೋಡೊಂದು ಗೋವರ್ಧನ್ ಹೆಂಗೆ ತೆಗಿತಾನ ನೋಡ್ರಿ. ನೋಡುವ ಮತ್ತೆ ಎಲ್ಲರೂ ಕಡಿದ್ರೆ ಹೆಂಗೆ ಏನು ಗ್ಲೌಸ್ ಹೆಲ್ಮೆಟ್ ಏನು ಬೇಕಾಗಿಲ್ಲ. ಏನ ಪೌಜಿ ಅಷ್ಟೇ ಪೌಜಿ ಅಂದ್ರೆ ನೋಡ್ರಿ ಹೆಂಗೆ ಹುಡುಗರು ಹಿಡಿತಾರೆ. ಆಮೇಲೆ ಜೇನು ಹುಡುಗೋಣ ನಾವೆಲ್ಲಿ ಕಡಿತಾವ ಅಂತ ಹೇಳಿ ಸನಿನೂ ಹೋಗಂಗಿಲ್ಲ ಅಂತಂದ್ರೆ ನಮ್ಮ ಹುಡುಗರು ಅದ್ರ ಜೋಡಿ ಆಟನೂ ಆಡ್ತಾರೆ. ನಮ್ಮ ಮಹೇಶ್ ಅಜ್ಜಾರ ಇದ್ರದ್ದೆಲ್ಲ ಮೇಂಟೈನ್ ಎಲ್ಲ ಮಾಡ್ತಾರೆ. ಯಾವಾಗಲೂ ಒಂದು ಜೇನು ಗೂಡೊಳಗೆ ಒಂದು ರಾಣಿ ಜೇನು ಯಾವಾಗಲೂ ಇರ್ತೈತಿ. ಮತ್ತು ಅದು ಒಂದೇ ಇರ್ತೈತಿ ರಾಣಿ ಜೇನು. ರಾಣಿ ಜೇನು ಒಂದು ಸಲಕ್ಕೆ ಮೊಟ್ಟೆ ಇಡ್ತಂದ್ರೆ ಅದು 1000ಕ್ಕಿಂತಲೂ ಹೆಚ್ಚು ಮೊಟ್ಟೆಗಳನ್ನ ಇಡ್ತೈತಿ. ಮತ್ತು ರಾಣಿ ಜೇನು ವಿಶೇಷ ಏನಪ್ಪ ಅಂದ್ರೆ ಇದು ಒಂದು 5 ವರ್ಷಕ್ಕಿಂತ ಹೆಚ್ಚು ಬದುಕ್ತೈತಿ. ಉಳ್ಕಿದ್ದು ಏನದಾವಲ್ಲ ಅವು ಶ್ರಮಿಕ ಜೇನು ಅಂತ ಕರೀತಾರೆ. ಅದರೊಳಗೆ ಗಂಡು ಇರ್ತಾವೆ ಮತ್ತು ಹೆಣ್ಣು ಇರ್ತಾವೆ. ಆದ್ರೆ ಉಳ್ಕಿದ್ದು ಹೆಣ್ಣು ಯಾವ ಮೊಟ್ಟೆ ಇಡಲ್ಲ ರಾಣಿ ಜೇನು ಒಂದು ಬಿಟ್ರೆ. ಅದಲ್ಲದೆ ಇವು ಉಳ್ಕಿದ ಜೇನುಗಳು 2 ರಿಂದ 6 ವಾರ ಮಾತ್ರ ಬದುಕ್ತಾವು. ಆದರೆ ರಾಣಿ ಜೇನು ಮಾತ್ರ ಹೆಚ್ಚು ಬದುಕ್ತೈತಿ. ಇನ್ನೊಂದು ವಿಶೇಷ ಏನಂದ್ರೆ ಆ ರಾಣಿ ಜೇನು ಮೊಟ್ಟೆ ಹಾಕ್ತಂದ್ರೆ ಒಂದು 1000 ತನ ಅದರೊಳಗೂ ರಾಣಿ ಜೇನು ಹುಟ್ಟಿ ಬಂದ್ರೆ ಆ ರಾಣಿ ಜೇನು ಅಲ್ಲಿ ಇರಂಗಿಲ್ಲ. ಅದು ಮತ್ತೊಂದು ಗೂಡು ಕಟ್ಕೊಂಡು ಬೇರೆ ಕಡೆನ ಹೋಗಿಬಿಡ್ತೈತಿ. ಸೊ ಈ ರೀತಿಯಾಗಿ ಇದನ್ನು ಬಾಕ್ಸ್ ಒಳಗೆ ಇಡೋದು. ಇಷ್ಟು ಜೇನು ನೋಡಿ ಬಂದ್ರೆ ಏನೂ ಮಾಡೋಂಗಿಲ್ಲ. ಈ ರೀತಿಯಾಗಿ ಇದನ್ನು ಮೇಲೆ ಪ್ಯಾಕ್ ಮಾಡಿದರೆ ಇದ್ರ ಕೆಲಸ ಮಾಡ್ತಾವೆ. ಮತ್ತು ಅದ್ರ ಮೇಲೆ ಕಟ್ಟಬೇಕು. ಇಲ್ಲಿ ಜಾಗದಾಗ ಹೋಗೋದು ಬರೋದು ಮಾಡ್ತಾವೆ. ಮತ್ತು ಅದಕ್ಕೆ ಮೇಲೆ ಆಹಾರಕ್ಕಾಗಿ ಬೆಲ್ಲದ ಪಾಕ ಅಥವಾ ಸಕ್ಕರೆ ಪಾಕ ಇದ್ರ ಹಾಕ್ತೀವಿ. ಅವು ಇದನ್ನು ಬಂದು ತಮ್ಮ ಆಹಾರ ಸೇವಿಸ್ಕೊಂಡು ಮತ್ತೆ ತಮ್ಮ ಜಾಗಕ್ಕೆ ಹೋಗ್ತಾವೆ. ಸೊ ಈ ರೀತಿಯಾಗಿ ಇದೊಂದು ಜೇನು ಸಾಕಾಣಿಕೆ ಮಾಡಾಗುತ್ತೆ ನಮ್ಮ ಗುರುಕುಲದಾಗ. ಅಂದಾಜು ನನ್ನ ಅನಿಸಿಕೆ ಪ್ರಕಾರ ಒಂದು 80 ಜೇನು ಪೆಟ್ಟಿಗೆ ಬಾಕ್ಸ್ ಅದಾವೆ. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತೇನೆ ರೀ. ದಯವಿಟ್ಟು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇನ್ನು ಮುಂದಿನ ವಿಡಿಯೋದಾಗ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ್ರಿ. ಧನ್ಯವಾದಗಳು.